ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಾಲ್ತುಳಿತದಲ್ಲಿ ಕಾಲು ಮೂಳೆ ಮುರಿದುಕೊಂಡಿರುವ ವೇಣು. ಬೋರಿಂಗ್ ಆಸ್ಪತ್ರೆಯಲ್ಲಿ ಇಂದು ವೇಣುಗೆ ಟಿಬಿಯ ಸರ್ಜರಿ. ಕೆಆರ್ಪುರಂ ನಿವಾಸಿಯಾಗಿರುವಂತಹ ಗಾಯಾಳು ವೇಣು ಇದೇ ತಿಂಗಳಲ್ಲಿ ಎನ್ಟಿಪಿಸಿ ಪ್ರವೇಶ ಪರೀಕ್ಷೆ ಬರಿಬೇಕಾಗಿದ್ದಂತ ವೇಣು ಆರ್ಸಿಬಿ ಅಭಿಮಾನಕ್ಕೆ ವಿಜಯೋತ್ಸವಕ್ಕೆ ಅಂತ ಬಂದಿದ್ದ ವೇಣು ಗೇಟ್ ನಂಬರ್ 3 ಬಳಿ ಸ್ಟೇಡಿಯಂ ಒಳಗಡೆ ಹೋಗೋಕೆ ಪ್ರಯತ್ನಿಸಿದ್ರು. ಈ ವೇಳೆ ಉಂಟಾದಂತ ನುಗ್ಗಲಲ್ಲಿ ಬಲಗಾಲಿನ ಮೂಳೆ ಮುರಿದು ಬಿಟ್ಟಿದೆ. ಸೊ ಇದೀಗ ಅವರಿಗೆ ಸರ್ಜರಿ ಆಗಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡಲಾಗಿದೆ. ಆರ್ಸಿಬಿ ಅಭಿಮಾನಕ್ಕೆ ಅಂತ ವಿಜಯೋತ್ಸವ ಆಚರಿಸೋಣ ಅಂತ ವೇಣು ಬಂದಿದ್ರು. ಗೇಟ್ ನಂಬರ್ 3 ಬಳಿ ಸ್ಟೇಡಿಯಂ ಒಳಗಡೆ ಹೋಗೋದಕ್ಕೆ ಪ್ರಯತ್ನಿಸಿದ್ದಾರೆ. ಈ ವೇಳೆ ಅಲ್ಲಿ ಒಮ್ಮೆಲೆ ನುಗ್ಗಲು ಉಂಟಾಗಿ ಅವರ ಬಲಗಾಲಿನ ಮೂಳೆನೆ ಮುರಿದೋಗ್ಬಿಟ್ಟಿದೆ. ತುಳಿತದಲ್ಲಿ ಕಾಲು ಮೂಳೆ ಮುರಿದುಕೊಂಡಿದ್ದಾರೆ. ಅದರ ಫೋಟೋಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಇವರೇ ವೇಣು. ಕಾಲಿನ ಮೂಳೆ ಮುರಿತ ಆಗಿರೋದು. ಇವರು ಕೆಆರ್ಪುರಂ ನಿವಾಸಿ ಅನ್ನೋದು ಗೊತ್ತಾಗ್ತಾ ಇದೆ. ಇದಕ್ಕೆ ಇವರಿಗೆ ಆಪರೇಷನ್ ಮಾಡಬೇಕು ಅನ್ನೋದನ್ನು ಹೇಳಲಾಗ್ತಿದೆ. ಎನ್ಟಿಪಿಸಿ ಪ್ರವೇಶ ಪರೀಕ್ಷೆಯನ್ನು ಬರಿಬೇಕಾಗಿತ್ತಂತೆ ವೇಣು. ಕಾಲು ಮೂಳೆ ಮುರಿದುಕೊಂಡು ಇದೀಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈಗ ಸರ್ಜರಿಯ ವಿಚಾರ. ಬೋರಿಂಗ್ ಆಸ್ಪತ್ರೆಯಲ್ಲಿ ಟಿಬಿಯ ಸರ್ಜರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣದಲ್ಲಿ ಸಾವಿನ ಸಂಖ್ಯೆ 11 ರೀಚ್ ಆಗಿ ಕೆಲವರಿಗೆ ಆಪರೇಷನ್ ಬಗ್ಗೆ ಕೂಡ ಚಿಂತನೆ ನಡೀತಾ ಇದೆ. ಸರ್ಜರಿ ಆಗಿದೆ ಕೆಲವರಿಗೆ. ಇದೆಲ್ಲದರ ನಡುವೆ ಒಂದು ಪ್ರಶ್ನೆ ಹುಟ್ಕೊಳ್ತಾ ಇರೋದು, ಗುಪ್ತಚರ ಇಲಾಖೆ ಸರ್ಕಾರಕ್ಕೆ ಮಾಹಿತಿಯನ್ನು ನೀಡಲಿಲ್ವಾ? ಗುಪ್ತಚರ ಇಲಾಖೆಗೆ ಯಾವುದೇ ರೀತಿಯಾದಂಥ ಮಾಹಿತಿ ಅನ್ನೋದೇ ಸಿಗಲೇ ಇಲ್ವಾ? ಇತಿ ಸಂಪೂರ್ಣವಾಗಿ ಇಡೀ ಪ್ರಕರಣವನ್ನು ನೋಡ್ತಾ ಹೋದರೆ ಇಲ್ಲಿ 3 ರೀತಿಯ ಕಾರಣಗಳನ್ನು ಹುಡುಕಬೇಕಾಗುತ್ತೆ. ಮೊದಲನೇದಾಗಿ ಇಲ್ಲಿ ಸರ್ಕಾರದ ಫೈಲ್ವರ್ ಇರ್ಬೋದು, KSA ಅವರು ಯಾವುದೇ ಪ್ಲಾನಿಂಗನ್ನು ಮಾಡದೆ ಅಭಿಮಾನಿಗಳಿಗೆ ಗೊಂದಲ ಹುಟ್ಟಿಸಿದ್ದು. ಮತ್ತೊಂದು ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯ ಅಂತ ಹೇಳಬೇಕಾಗುತ್ತೆ. ಪೊಲೀಸ್ ಇಲಾಖೆ ಏನು ಕೆಲಸವನ್ನು ಮಾಡ್ತಾ ಇತ್ತು ಅನ್ನೋದು ಕೂಡ ಈಗ ಇಲ್ಲಿ ಪ್ರಶ್ನೆ ಉಟ್ಕೊಳ್ತಾ ಇರುವಂಥದ್ದು, ಜನರು ಕೇಳ್ತಾ ಇರುವಂಥದ್ದು. ಇಷ್ಟೆಲ್ಲ ಕ್ರೌಡ್ ಬರ್ತಾ ಇದೆ ಅಂತ ಹೇಳಿದರೆ ಗುಪ್ತಚರ ಇಲಾಖೆ, ರಾಜ್ಯದಲ್ಲಿ ಗುಪ್ತಚರ ಇಲಾಖೆ ಅನ್ನೋದು ಸತ್ತೋಗಿದೆ. ನಗರದಲ್ಲಿ ಗುಪ್ತಚರ ಇಲಾಖೆ ಅನ್ನೋದು ಏನು ಕೆಲಸವನ್ನು ಮಾಡ್ತಾ ಇದೆ, ಏನು ಮಾಡ್ತಾ ಇದ್ರು ಗುಪ್ತಚರ ಇಲಾಖೆಯವರು? 5 ರಿಂದ 10 ಲಕ್ಷ ಜನರು ಕೂಡ ಬರ್ತಾರೆ ಅನ್ನೋ ಮಾಹಿತಿಗಳು, ಅಂದರೆ ಒಂದೇ ಕಡೆ ಒಂದೇ ಏರಿಯಾದಲ್ಲಿ ಎಲ್ಲರೂ ಕೂಡ ಜಮಾವಣೆ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಗುಪ್ತಚರ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಏನು ಮಾಡ್ತಾ ಇದ್ರು? ಈ ಬಗ್ಗೆ ಸರ್ಕಾರಕ್ಕಾಗಲಿ ಇಲ್ಲ ಹಿರಿಯ ಅಧಿಕಾರಿಗಳಿಗಾಗಲಿ ಯಾಕೆ ಮಾಹಿತಿಯನ್ನು ಕೊಡಲಿಲ್ಲ? ಗುಪ್ತಚರ ಇಲಾಖೆಯ ಮುಖ್ಯಸ್ಥರು ಏನು ಮಾಡ್ತಾ ಇದ್ರು? ಏಕಾಏಕಿ ರಾತಾರಾತಿಯಾಗಿ ಸರ್ಕಾರದ ಜೊತೆ ನಿರಂತರ ಸಂಪರ್ಕದಲ್ಲಿರುವಂಥ ಗುಪ್ತಚರ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಇದ್ಯಾವುದು ಕೂಡ ತಲೆಯಲ್ಲಿ ಇರಲಿಲ್ವಾ? ಸುಮ್ಮನೆ ಸರ್ಕಾರದ ಕಡೆಯಿಂದ ನಗರದ ಪೊಲೀಸ್ ಆಯುಕ್ತರಾಗಿರ್ಬೋದು, ಇಲ್ಲ ಸಿಬ್ಬಂದಿಗಳಿರ್ಬೋದು, ಇತರ ಅಧಿಕಾರಿಗಳಿಗೆ ಒತ್ತಡವನ್ನು ತಂದು KSA ಅಧಿಕಾರಿಗಳು ಸರ್ಕಾರದ ಮೇಲೆ ಪ್ರಭಾವವನ್ನು ಬೀಳಿಸಿ ಪೊಲೀಸ್ ಇಲಾಖೆಗೆ ಒತ್ತಡವನ್ನು ತರ್ತಾರೆ. ಪೊಲೀಸ್ ಇಲಾಖೆ ಕಡೆಯಿಂದ ಅನುಮತಿಯನ್ನು ಕೊಡಲೇಬೇಕು, ನೀವು ಕೊಡಿಸಿ ಅಂತ. ಆರಂಭದಲ್ಲಿ ಪೊಲೀಸ್ ಇಲಾಖೆ ನೇರವಾಗಿ ಹೇಳಿತ್ತು, ಏನೋ ಹ್ಯೂಜ್ ಫ್ಯಾನನ್ನು ಹೊಂದಿರುವಂಥದ್ದು RCB ತಂಡ, ಹೀಗಾಗಿ ನಾವು ಅವರಿಗೆ ಬಂದೋಬಸ್ತನ್ನು ಮಾಡಲಿಕ್ಕೆ ಇಷ್ಟು ಸಮಯದ ಅವಧಿಯಲ್ಲಿ ಕಡಿಮೆ ಆಗುತ್ತೆ. ಯಾಕಂತ ಹೇಳಿದ್ರೆ ಇಡೀ ರಾತ್ರಿ ಎಲ್ಲರೂ ಕೂಡ ಬೆಂಗಳೂರು ಎದ್ದಿತ್ತು, ಸೆಲೆಬ್ರೇಷನ್ ಅನ್ನು ಕೂಡ ಮಾಡಿದ್ರು. ಸೊ ಬಹುತೇಕ ಅರ್ಧದಷ್ಟು ಪೊಲೀಸ್ ಸಿಬ್ಬಂದಿ ಈಗಾಗಲೇ ಕೆಲಸವನ್ನು ಮಾಡಿದ್ದಾರೆ, ಎಲ್ಲರೂ ಕೂಡ ವಿಶ್ರಾಂತಿಗೆ ಹೋಗಿರ್ತಾರೆ. ಏಕಾಏಕಾಗಿ ಇದರ ಬೆನ್ನಲ್ಲ ನೀವು ಪುನಃ ಈಗ RCB ಆಟಗಾರರನ್ನು ಕರೆಸಿ ರ್ಯಾಲಿಯನ್ನು ಮಾಡಿ ಸೆಲೆಬ್ರೇಷನ್ನ ಎರಡೆರಡು ಕಡೆ ಮಾಡ್ತೀರಾ ಅಂತ ಹೇಳಿದ್ರೆ ಇವರಿಗೆ ಭದ್ರತೆಯನ್ನು ಕೊಡಲಿಕ್ಕೆ ನಿಜಕ್ಕೂ ಕೂಡ ಕಷ್ಟ ಆಗುತ್ತೆ. ಮೊದಲೇ ಬೆಂಗಳೂರು ಟ್ರಾಫಿಕ್ ಸಿಟಿ ಆಗಿರೋ ಹಿನ್ನೆಲೆಯಲ್ಲಿ ಬೆಂಗಳೂರು ಜಾಮ್ ಆಗುವ ಸಾಧ್ಯತೆ ಇರುತ್ತೆ. ಬೇಡ ಅಂತೇಳಿ ಪೊಲೀಸ್ ಇಲಾಖೆ ಸರ್ಕಾರಕ್ಕೆ ಎಷ್ಟೇ ಕಿವಿ ಮಾತನ್ನು ಹೇಳಿದ್ರು, ಸರ್ಕಾರದಿಂದ ಯಾವುದೇ ಮುಲಾಜಿಲ್ಲದೆ ಕೊಡ್ರಿ, ನೀವು ಕೊಡಬೇಕು ಅನುಮತಿಯನ್ನು, ಬಂದೋಬಸ್ತನ್ನು ಮಾಡಿ ಅನ್ನೋ ರೀತಿಯಲ್ಲಿ ದುರಹಂಕಾರದಲ್ಲಿ ನಡ್ಕೊಂಡಿದೆ ಅನ್ನೋ ರೀತಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಸೊ ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಯಾವುದೇ ರೀತಿಯಲ್ಲಿ ಮುಂದೆ ಅವರಿಗೆ ದಾರಿ ಕಾಣದೆ ಅನಿವಾರ್ಯವಾಗಿ ಇದಕ್ಕೆ ಒಪ್ಕೊಳ್ಬೇಕಾಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ಪೊಲೀಸ್ ಅಧಿಕಾರಿಗಳಿಗೆ ನಿನ್ನೆ ಮಧ್ಯಾಹ್ನದವರೆಗೂ ಕೂಡ ಯಾವುದೇ ಮಾಹಿತಿಯನ್ನು ಕೂಡ ಸರ್ಕಾರ ಆಗಲಿ KSA ಅಧಿಕಾರಿಗಳು ಕೊಟ್ಟಿರಲಿಲ್ಲ. ಮಧ್ಯಾಹ್ನದವರೆಗೆ ಇವರು ಮೆರವಣಿಗೆಯನ್ನು ಮಾಡ್ತಾರೆ, ಕಾರ್ಯಕ್ರಮ ಎರಡೆರಡು ಕಡೆ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿನೇ ಇರಲಿಲ್ಲ. ಕೊನೆಯ ಕ್ಷಣದಲ್ಲಿ ಪೊಲೀಸ್ ಅಧಿಕಾರಿಗಳ ಕಡೆ ಬೆರಳು ಮಾಡುವ ಕೆಲಸವನ್ನು ಸರ್ಕಾರ ಮತ್ತು KSA ಮಾಡ್ತಾ ಇರುವಂಥದ್ದು. ಇದಕ್ಕೆ ನೇರವಾದ ಹೊಣೆ ಸರ್ಕಾರ, ಅದರ ಜೊತೆಗೆ KSA ಅಂತ ಈಗಾಗಲೇ ಎಲ್ಲರೂ ಕೂಡ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಇವರಿಬ್ಬರು ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಏನು ನೇರವಾಗಿ ಪೊಲೀಸ್ ಇಲಾಖೆ ಮೇಲೆ ಇವೆಲ್ಲವನ್ನು ಕೂಡ ಅವರು ಕೈ ಬೆರಳನ್ನು ತೋರಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗ ನ್ಯಾಯಾಂಗ ತನಿಖೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಅವರಿಗೆ ಬೇಕಾದ ಅಧಿಕಾರಿಯನ್ನು ನೇಮಕವನ್ನು ಮಾಡಿಕೊಂಡು ಇದರ ತನಿಖೆಯನ್ನು ಮಾಡಿ ಇಡೀ ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಕೆಲಸವನ್ನು ಮಾಡಲಿಕ್ಕೆ ಸರ್ಕಾರ ಮುಂದಾಗ್ತದೆ ಅಂತ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ನಿನ್ನೆ ಏನು ಇಡೀ ಇನ್ಸಿಡೆಂಟ್ ಆಯಿತು, ಇದರಲ್ಲಿ ಗುಪ್ತಚರ ಇಲಾಖೆ ಏನಿದೆ, ಇಂಟೆಲಿಜೆನ್ಸಿ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ, ಸರ್ಕಾರ ಫೇಲ್ಯೂರ್ ಆಗಿದೆ.
KCA ಫೇಲ್ಯೂರ್ ಆಗಿರುವಂಥದ್ದು. ಸೊ ಇವ್ರು ಮೂವರಿಂದನೇ ಈ 11 ಜನರ ಪ್ರಾಣವನ್ನು ಕಳ್ಕೊಳ್ಬೇಕಾಗಿರುವಂಥದ್ದು. ಇದಕ್ಕೆ ಅವರೇ ನೇರ ಹೊಣೆ ಆಗುತ್ತೆ. ಅಂಥವ್ರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಎಲ್ಲರೂ ಕೂಡ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಸರ್ಕಾರದ ಮಂತ್ರಿಗಳಿರ್ಬೋದು, CM ಇರ್ಬೋದು, DCM ಇರ್ಬೋದು, ವಿರೋಧ ಪಕ್ಷದ ನಾಯಕರುಗಳಿರ್ಬೋದು, ಯಾರೇ ಇರ್ಬೋದು, ಮಾಧ್ಯಮಗಳ ಮುಂದೆ ಬಂದು ಶೋ ಅನ್ನು ಕೊಟ್ಟು ಒಂದು ಸಾಂತ್ವನ ಹೇಳಿಬಿಟ್ಟು ಮನೆಗೆ ಹೋಗಿ ಸೇರ್ಕೊಳ್ತಾರೆ. ಇದು ಮಕ್ಕಳನ್ನು ಕಳೆದುಕೊಂಡಂಥವ್ರು ಅವರ ಮನೆ ಪರಿಸ್ಥಿತಿ ಏನು, ಅವರ ನೋವನ್ನು ಭರಿಸುವಂಥವ್ರು ಯಾರು? ಕ್ಷಣಕ್ಕೆ ಮಾತ್ರ ಎಲ್ಲರ ಮುಂದೆ ನಾವು ಹೋಗಿದ್ದೀವಿ ಅವ್ರ ಮನೆಗೆ, ಅವ್ರಿಗೆ ಸಾಂತ್ವನ ಹೇಳಿದ್ವಿ ಅನ್ನೋ ರೀತಿಯಲ್ಲಿ ಎಲ್ಲರೂ ನಡ್ಕೊಳ್ತಾರೆ. ಆದರೆ ಇದರ ಹಿಂದಿನ ಇದಕ್ಕೆಲ್ಲದಕ್ಕೂ ಕಾರಣವಾದ ಕೈ ಯಾರಿದೆ ಅವರ ವಿರುದ್ಧ ಸೂಕ್ತ ತನಿಖೆ ಆಗಬೇಕು, ಅವ್ರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತೇಳಿ ಜನರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.